ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಹಾಗಾಗಿ 2 ಪಕ್ಷಗಳಿಗೂ ಕೂಡ 2 ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅತಿ ದೊಡ್ಡ ಪ್ರತಿಷ್ಠೆಯಾಗಿದೆ ದಾವಣಗೆರೆ ಮತ್ತು ಬಾಗಲಕೋಟೆ. ಯಾಕೆ ದಾವಣಗೆರೆಯಲ್ಲಿ ಆರಂಭಿಕ ಹಂತದಲ್ಲೇ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಕ್ ಕೊಡೋದಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಮುಂದಾಗ್ತಾ ಇದೆ. ಇನ್ಫ್ಯಾಕ್ಟ್ ಮುಸ್ಲಿಂ ಸಮುದಾಯ ಮುಂದಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೆಂಗೆ ಈ ಬಂಡಾಯವನ್ನ ಶಮನ ಮಾಡುತ್ತೆ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಅಚ್ಚರಿಯ ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ ಪಾಳೆಯಕ್ಕೆ ಶಾಕ್ ಕೊಟ್ಟಿದ್ದಾರಂತೆ ಅಲ್ಪಸಂಖ್ಯಾತರು. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಅಚ್ಚರಿಯ ಬೆಳವಣಿಗೆಗಳು. ಕಾಂಗ್ರೆಸ್ಗೆ ಆರಂಭಿಕ ಆಘಾತ ಎದುರಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಕಾಂಗ್ರೆಸ್ ಪಾಳೆಯಕ್ಕೆ ಕೈ ಕೊಡೋದಕ್ಕೆ ಶಾಕ್ ಕೊಡೋದಕ್ಕೆ ಅಲ್ಪಸಂಖ್ಯಾತರು ಮುಂದಾಕಿದ್ದಾರೆ. ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಿಟ್ಟಾಕಿದ್ದಾರಂತೆ ಅಲ್ಪಸಂಖ್ಯಾತರು. ಬಿಜೆಪಿಗೆ ಜೈ ಅಂದಿದ್ದಾರಂತೆ ಸ್ಥಳೀಯ ಮುಸ್ಲಿಂ ಮುಖಂಡರು. ಅಂದ್ರೆ ಬಿಜೆಪಿ ಪರವಾಗಿ ಕೆಲಸ ಮಾಡ್ತೀವಿ ನಾವು ಅಂತ ಬಿಜೆಪಿಗೆ ಸ್ಥಳೀಯ ಅಲ್ಪಸಂಖ್ಯಾತ ಮುಖಂಡರು ಸೇರ್ಪಡೆಯಾಗಿದ್ದಾರೆ ಆರಂಭಿಕ ಹಂತದಲ್ಲೇ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮ್ದು ಬೆಂಬಲ ಏನಿದೆ ಸೀನಣ್ಣಗೆ ಈ ಸತಿ ಯುವಕರು 12 ವಾರ್ಡಿಂದ ಸೀನಣ್ಣಗೆ ಸಪೋರ್ಟ್ ಮಾಡಕ್ ಬಂದೀವಿ. ನಮ್ದು ಬೆಂಬಲ ಏನಿದೆ ಸೀನಣ್ಣಗೆ ಈ ಸತಿ ಯುವಕರು 12 ವಾರ್ಡಿಂದ ಸೀನಣ್ಣಗೆ ಸಪೋರ್ಟ್ ಮಾಡಕ್ ಬಂದೀವಿ. ನಮ್ದು ಬೆಂಬಲ ಏನಿದೆ ಸೀನಣ್ಣಗೆ ಈ ಸತಿ ಯುವಕರು 12 ವಾರ್ಡಿಂದ ಸೀನಣ್ಣಗೆ. ನೋಡಿ, ಯಾರು ಅಸಮಾಧಾನ ಇದ್ರೂ ಅದು ತಾತ್ಕಾಲಿಕವಾಗಿರ್ತದೆ. ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರು ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸ್ತದೆ. ಮತ್ತೆ ಸಾವಿರಾರು ಜನ ಬಿಜೆಪಿಯವರು ಬಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಬೇರೆ ಪ್ರಶ್ನೆ ಬರೋದಿಲ್ಲ. ಭಾರಿ ಬಹುಮತದಿಂದ ಗೆಲ್ತೀವಿ 2 ಕಡೆ. ನೋಡಿ, ಈಗ ಪ್ರತಿಪಕ್ಷದವರು ಆ ರೀತಿಯಲ್ಲಿ ಮಾತನಾಡ್ತಾರೆ. ಅವರಿಗೆ ವಿಶ್ವಾಸ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವು ಗ್ಯಾರಂಟಿ ಇದೆ. ಅವ್ರ ಹೇಳಿಕೆಗೆ ಯಾವುದೇ ರೀತಿಯ ಮಹತ್ವ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಗ್ಯಾಸ್ಗಾಗಿ ಎಲ್ಲ ಕಡೆ ಹಾಹಾಕಾರ ಇದೆ. ನೋಡಿ, ಯಾರು ಅಸಮಾಧಾನ ಇದ್ರೂ ಅದು ತಾತ್ಕಾಲಿಕವಾಗಿರ್ತದೆ. ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರು ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸ್ತದೆ. ಮತ್ತೆ ಸಾವಿರಾರು ಜನ ಬಿಜೆಪಿಯವರು ಬಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಬೇರೆ ಪ್ರಶ್ನೆ ಬರೋದಿಲ್ಲ. ಭಾರಿ ಬಹುಮತದಿಂದ ಬಂಡಾಯದ ಬಿಸಿ ತಟ್ಟಿಸೋಕೆ ತಡರಾತ್ರಿ ತನಕ ಕೂಡ ಕಾಂಗ್ರೆಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದೆಯಂತೆ. ಬಂಡಾಯ ಆಗಬಾರದು, ಬಂಡಾಯ ಶಮನ ಮಾಡಬೇಕು ಅಂತ ಅದನ್ನ ತಪ್ಪಿಸೋ ಸಲುವಾಗಿ ಮೀಟಿಂಗ್ಗಳಾಗಿದೆ. ಬ್ಲಾಕ್ ಕಾಂಗ್ರೆಸ್ ಸೇರಿ ವಿವಿಧ ಘಟಕಗಳ ಅಧ್ಯಕ್ಷರು ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಮರ ಪ್ರತಿಭಟನೆ ಬಳಿಕ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಹಿಂಗೆ ಆದ್ರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅಂತ ಸುದೀರ್ಘ ಸಭೆ ನಡೆಸಿ ಸಮರ್ಥ ಗೆಲುವಿಗಾಗಿ ಪಣ ತೊಟ್ಟಿದ್ದಾರಂತೆ ಕಾಂಗ್ರೆಸ್ನ ನಾಯಕರು. ಶತಾಯಗತಾಯ ಶಾಮನೂರು ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಕಸರತ್ತು ಮುಂದುವರಿತಾ ಇದೆ ಕಾಂಗ್ರೆಸ್ ಪಾಳೆಯದಿಂದ. ಕಳೆದ ಬಾರಿಗಿಂತ ಹೆಚ್ಚು ಮತ ಪಡೆದುಕೊಳ್ಳಬೇಕು ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕರೆ ಕೊಟ್ಟಿದ್ದಾರೆ. ಎಲ್ಲಾ ಸಮುದಾಯದವರನ್ನ ಒಂದುಗೂಡಿಸ್ತೇವೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿಬಿಟ್ಟಿದ್ದಾರೆ. ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಸಮರ್ಥ ಮಲ್ಲಿಕಾರ್ಜುನ್ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ. ಅತಿ ದೊಡ್ಡ ಶಕ್ತಿ ಪ್ರದರ್ಶನ ಮೆರವಣಿಗೆಯ ಮೂಲಕ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಸಮರ್ಥ ಮಲ್ಲಿಕಾರ್ಜುನ್ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಆರಂಭಿಕ ಹಂತವಾಗಿ ಅಲ್ಪಸಂಖ್ಯಾತರ ವಿರೋಧ ಇದ್ರೂ ಕೂಡ ಅದನ್ನ ಶಮನ ಮಾಡೋ ನಿಟ್ಟಿನಲ್ಲಿ ರಾತ್ರಿ ಎಲ್ಲ ಮೀಟಿಂಗ್ಗಳಾಗಿದೆ. ಅದು ಕೂಡ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಹಾಜರಿದ್ರು, ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಹಾಜರಿದ್ರು. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತೀವಿ, ಇದೆಲ್ಲ ಅಸಮಾಧಾನಗಳು ತಾತ್ಕಾಲಿಕ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತಾತ್ಕಾಲಿಕ ಆದ್ರೆ ಓಕೆ, ಬಟ್
ಒಳ ಒಪ್ಪಂದಗಳಾಗಿ ಮತ್ತೊಂದು ಪಕ್ಷಕ್ಕೆ ಕೆಲಸ ಮಾಡಿಬಿಟ್ರೆ ಪಕ್ಷದ ಜೊತೆಗಿದ್ದು ಆ ಆತಂಕ ಕೂಡ ಖಂಡಿತ ಕಾಂಗ್ರೆಸ್ ನಾಯಕರುಗಳಿಗೆ ಎದುರಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಮ್ಮ ಸ್ಥಾನ, ಅಜ್ಜಿ ಸ್ಥಾನ, ಅಜ್ಜ ಸ್ಥಾನ ಕಾಣಿಸಿದ್ದಾರೆ. ಆಮೇಲೆ ನಿಮ್ಮ ಮಗನಾಗಿ ಮುಂದೆ ಆಚಾರ್ಯ ಪರವಾಗಿ ಕೆಲಸ ಮಾಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಇರುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಗೆದ್ದಂತಹ ಕ್ಷೇತ್ರ ಅದನ್ನ ಉಳಿಸಿಕೊಳ್ಳೋದಕ್ಕೆ ಶತಾಯಗತಾಯ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಆರಂಭಿಕ ಹಂತದಲ್ಲೇ ಆಘಾತಗಳು ಎದುರಾಗ್ತಾ ಇದೆ. ಹೆಂಗೆ ಬಂಡಾಯ ಶಮನ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ತಮ್ಮದೇ ಪಕ್ಷದ ಅಭ್ಯರ್ಥಿಯಲ್ಲಿ ಗೆದ್ದಿದ್ರು ಶಾಮನೂರು ಶಿವಶಂಕರಪ್ಪ ಅವರು, ಆ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ತಾ ಇದೆ ಅಂತ? ಶ್ರುತಿ, ಏನಂತಂದ್ರೆ ಈಗ ದಾವಣಗೆರೆಯಲ್ಲಿ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕ ನಂತರದಲ್ಲಿ ಈಗ ಮುಸ್ಲಿಂ ಮುಖಂಡರು ಮತ್ತು ಅಲ್ಪಸಂಖ್ಯಾತರು ಅಂತ ಏನಿದ್ದಾರೆ ಮತ್ತು ಅಹಿಂದ ಸಂಘಟನೆಗಳು ಅಂತ ಏನಿದಾವೆ ಅವೆಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ವಿರೋಧಿ ಅಲೆಯನ್ನ ತೋರ್ಸ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬಾರಿ ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ರು. ಆದ್ರೆ ಆ ನಿರೀಕ್ಷೆಗೆ ಸಂಪೂರ್ಣವಾಗಿ ತಣ್ಣೀರು ಎರಚುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಅದ್ರ ಪ್ರಮುಖವಾಗಿ ಕುಟುಂಬ ರಾಜಕಾರಣಕ್ಕೆ ಮತ್ತಷ್ಟು ಒತ್ತು ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಈಗ ಆ ಒಂದು ಅಲ್ಪಸಂಖ್ಯಾತರನ್ನ ಮತ್ತೆ ಅವರ ಒಂದು ಬಂಡಾಯವನ್ನ ಶಮನ ಮಾಡೋದೇ ಒಂದು ದೊಡ್ಡ ಅರಸಾಹಸ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಹಲವು ರೀತಿಯಾದಂತಹ ಪ್ರತಿಭಟನೆಗಳು, ಹೋರಾಟಗಳು ಮತ್ತೆ ಬಂದ್ಗಳನ್ನ ಮಾಡುವಂತ ಮುಖಾಂತರವಾಗಿ ಇಡೀ ಕಾಂಗ್ರೆಸ್ಗೆ ಮರ್ಮಾಘಾತವನ್ನ ನೀಡುವಂತ ಕೆಲಸವನ್ನ ಅಲ್ಪಸಂಖ್ಯಾತರು ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಅಷ್ಟೇನೆ ಏನು ಶ್ಯಾಮನೂರ್ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ತಕ್ಷಣಕ್ಕೆ ಇಡೀ ಒಂದು ಮುಸ್ಲಿಂ ಸಮಾಜ ಏನಿದೆ ಸಂಪೂರ್ಣವಾಗಿ ಇಡೀ ಕಾಂಗ್ರೆಸ್ ವಿರುದ್ಧವಾಗಿ ನಾವು ವೋಟನ್ನ ಚಲಾಯಿಸ್ತೀವಿ, ಮತ್ತೆ ನಾವು ಇಡೀ ಏನ್ ಸಿಎಂ ಮತ್ತೆ ಡಿ.ಸಿ.ಎಂ ಏನ್ ಮಾಡ್ತಿದ್ರೆ ಅವ್ರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅನ್ನುವಂತ ಒಂದು ಮಾತುಗಳು ಕೂಡ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್, ಜಮೀರ್ ಅಹಮದ್, ಎಚ್.ಸಿ. ಮಹದೇವಪ್ಪ ಅವರು ಈಗ 10 ಗಂಟೆಗೆ ದಾವಣಗೆರೆಯ MBA ಗ್ರೌಂಡ್ಗೆ ಹೆಲಿಕಾಪ್ಟರ್ ಮುಖಾಂತರವಾಗಿ ಬಂದ್ಬಿಟ್ಟು ಶಾಮನೂರು ಸಮರ್ಥ ಏನಿದ್ರೆ ಅವರ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಅವರಿಗೆ ಒಂದು ಬೆಂಬಲವನ್ನು ಕೊಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು. ಮತ್ತೆ ಅಲ್ಪಸಂಖ್ಯಾತರಿಗೆ ಈಗಾಗಲೇ ಒಂದು ಬಂಡಾಯ ಏನು ಇದ್ದಿದ್ದಾರೆ ಅವರಿಗೆ ಬೇರೆ ರೀತಿಯಾಗಿ ಅಂದ್ರೆ ಮುಸ್ಲಿಂ ಮುಖಂಡರ ಮುಖಾಂತರವಾಗಿ ಅವರ ಒಂದು ಏನು ಬಂಡಾಯ ಏನಿದೆ ಅದನ್ನ ಶಮನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಮುಖ ಅಸ್ತ್ರ ಏನಂತಂದ್ರೆ ಜಮೀರ್ ಅಹಮದ್ ಅವ್ರನ್ನ ಮುಂದಿಟ್ಕೊಂಡು ಅವರ ಒಂದು ಆಟವನ್ನ ಆಡ್ಲಿಕ್ಕೆ, ಒಂದು ಚದುರಂಗದ ಆಟವನ್ನ ಆಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಅದ್ರ ಜೊತೆಗೆ ಈಗಾಗಲೇ ಕಳೆದ ತಡರಾತ್ರಿಯವರು ಕೂಡ ಸಂಸದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮುಸ್ಲಿಂ ಮುಖಂಡರೊಂದಿಗೆ ಸಭೆ ಕರೆದ್ಬಿಟ್ಟು ಪರವಾಗಿ ಅಂದ್ರೆ ನಿಮಗೆ ನಾವು ಬೆಂಬಲವಾಗಿ ಅಥವಾ ಬೆಂಗಾವಲಾಗಿ ನಿಂತ್ಕೊಂಡಿರ್ತೀವಿ, ನಿಗಮ ಮಂಡಳಿಯನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತೀವಿ, ರಾಜ್ಯಸಭೆಗೆ ಆಯ್ಕೆ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ, ಇದೊಂದು ಬಾರಿ ನಮಗೆ ವೋಟ್ ಅನ್ನು ಕೊಡಿ ಅನ್ನುವಂಥದ್ದು ಕೂಡ ಏನು ಬಹಿರಂಗವಾಗಿ ಬಂದಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಕೇವಲ ಕಾಂಗ್ರೆಸ್ ಅನ್ನೇ ನಂಬ್ಕೊಂಡಿರ್ತಕ್ಕಂತಹ ಅಲ್ಪಸಂಖ್ಯಾತರಿಗೆ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಅತಿ ದೊಡ್ಡ ಅವರಿಗೆ ಕಾಂಗ್ರೆಸ್ಗೆ ಪೆಟ್ಟು ಕೊಟ್ಟಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ಏನಿದೆ ಜಮೀರ್ ಅಹಮದ್ ಸೇರಿದಂತೆ ಸಚಿವ SS ಮಲ್ಲಿಕಾರ್ಜುನ್ ಹಾಗೂ ಸ್ಥಳೀಯ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರೊಂದಿಗೆ ಮುಂದಿಟ್ಕೊಂಡು ಮುಸ್ಲಿಮರನ್ನ ತಮ್ಮತ್ತ ಸೆಳೆಯುವಂತ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಏನು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ತಾತ್ಕರೆಗೂ ಕೂಡ ಮುಸ್ಲಿಂ ಮುಖಂಡರು ಬೆಂಬಲವನ್ನು ಕೊಡ್ತೀವಿ ಅನ್ನುವಂತ ಒಂದು ಕೂಡ ಆಗಲೇ ಅವರ ಒಂದು ಬಿಜೆಪಿಗೆ ಸೇರುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ನಮ್ಗೆ ಈ ಬಾರಿ ಕಾಂಗ್ರೆಸ್ ಅತಿ ದೊಡ್ಡ ಅನ್ಯಾಯವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನಾವು ಈ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕು. ಅದ್ರ ಜೊತೆಗೆ ಈ ಬಾರಿ ನಾವು ಬಿಜೆಪಿಯನ್ನ ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತೀವಿ, ನಮ್ಗೆ ಒಂದು ನ್ಯಾಯ ಸಿಕ್ಕರೆ ಮಾತ್ರ ನಾವು ಕಾಂಗ್ರೆಸ್ಗೆ ಒಂದು ಬೆಂಬಲವನ್ನು ಕೊಡ್ತೀವಿ, ಅದರ ಹೊರತಾಗಿ ನಾವು ಈ ಬಾರಿ ಬಿಜೆಪಿಗೆ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥದ್ದು. ಅದ್ರ ಜೊತೆಗೆ ನಾವು ಪಕ್ಷೇತರ ಅಭ್ಯರ್ಥಿಯನ್ನು ಕೂಡ ನಿಲ್ಲಿಸಿ ಕಾಂಗ್ರೆಸ್ ಕಾದ್ ನೋಡೋಣ ಈ ಬಂಡಾಯ ಶಮನ ಹೆಂಗಾಗುತ್ತೆ, ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.